ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ವಿಶೇಷ ಕಾರ್ಯಕ್ರಮ ಕನ್ಯಾ ರಾಶಿಯ ಒಂದು ಶಿಕ್ಷಣ, ವೃತ್ತಿ, ಉದ್ಯೋಗಕ್ಕೆ ಸಂಬಂಧಪಟ್ಟ ವಿಶ್ಲೇಷಣೆ. ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನಕ್ಕೆ ಅನುಗುಣವಾಗಿ ಅದೃಷ್ಟಶಾಲಿಯಾದಂಥ ಉದ್ಯೋಗ ಯಾವುದು, ವೃತ್ತಿ ಯಾವುದು, ಅಥವಾ ಶಿಕ್ಷಣ ಕ್ಷೇತ್ರ, ಉನ್ನತ ವ್ಯಾಸಂಗ ಯಾವುದರಲ್ಲಿ ಒಳ್ಳೆಯದಾಗುತ್ತೆ, ಜೊತೆಗೆ ಯಾವ ಒಂದು ವೃತ್ತಿ ಅಥವಾ ಉದ್ಯೋಗ ಕ್ಷೇತ್ರವು ಸ್ವಲ್ಪ ವಿರೋಧವಾಗಿರುತ್ತೆ, ನಷ್ಟ ಕಷ್ಟಗಳು ಬರುತ್ತೆ, ಅದನ್ನು ಒಂದು ಸಂಕ್ಷಿಪ್ತವಾದ ವಿಶ್ಲೇಷಣೆಯನ್ನು ಈ ವಿಡಿಯೋದಲ್ಲಿ ಮಾಡ್ತಾಯಿದ್ದೇವೆ. ಕನ್ಯಾ ರಾಶಿಯು 3 ನಕ್ಷತ್ರಗಳ ಒಂದು ಸಂಯೋಜನೆಯಿಂದ ಆಗಿರುವಂಥದ್ದು. ಕನ್ಯಾ ರಾಶಿಗೆ ಅಧಿಪತಿ ಬುಧನಾಗಿದ್ದಾನೆ. ಉತ್ತರ ನಕ್ಷತ್ರದ 3 ಪಾದ, ಹಸ್ತ ನಕ್ಷತ್ರದ 4 ಪಾದ, ಚಿತ್ರಾ ನಕ್ಷತ್ರದ 2 ಪಾದಗಳು ಸೇರಿ ಆಗಿರುವಂಥದ್ದು ಕನ್ಯಾ ರಾಶಿ. ಉತ್ತರ ನಕ್ಷತ್ರಕ್ಕೆ ರವಿ ಅಧಿಪತಿ. ರವಿಯ ಒಂದು ದಶಾ ನಕ್ಷತ್ರ ಆಗಿರುತ್ತೆ. ಉತ್ತರ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಕನ್ಯಾ ರಾಶಿಯವರಿಗೆ ಜನನ ಕಾಲದಲ್ಲಿ ರವಿ ದಶಾ ಆರಂಭ ಆಗಿ ಅವರ ದಶಾ ನಕ್ಷತ್ರ ಆರಂಭ ಆಗುತ್ತೆ. ಅದೇ ರೀತಿ ಹಸ್ತ ನಕ್ಷತ್ರ 4 ಪಾದದಲ್ಲಿ ಹಸ್ತ ನಕ್ಷತ್ರಕ್ಕೆ ಚಂದ್ರನು ಅಧಿಪತಿ. ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಜನನ ಕಾಲದಲ್ಲಿ ಚಂದ್ರನ ದಶಾದಿಂದ ಆರಂಭ ಆಗುತ್ತೆ. ಇನ್ನು ಚಿತ್ರಾ ನಕ್ಷತ್ರದ 2 ಪಾದಗಳು ಅಲ್ಲಿ ವಿಶೇಷವಾಗಿ ಕುಜನಿಗೆ ಸಂಬಂಧಪಟ್ಟವು. ಅದರಲ್ಲಿ ಚಿತ್ರಾ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಜನನ ಕಾಲದಿಂದ ಮಂಗಳ ದಶೆ ಅಥವಾ ಕುಜ ದಶೆಯಿಂದ ಆರಂಭ ಆಗುತ್ತೆ. ಹಾಗಾಗಿ ರವಿ, ಚಂದ್ರ ಮತ್ತು ಕುಜರ ಒಂದು ದಶಾ ನಕ್ಷತ್ರಗಳನ್ನು ಹೊಂದಿರುವಂತಹ ಕನ್ಯಾ ರಾಶಿಯ ಅಧಿಪತಿ ಬುಧನಾಗಿದ್ದಾನೆ. ಕನ್ಯಾ ಮತ್ತು ಮಿಥುನಗಳಿಗೆ ಅಧಿಪತಿ ಬುಧನಾಗಿದ್ದಾನೆ. ಹಾಗಾಗಿ ಈ ನಿಮ್ಮ ರಾಶಿ ಮತ್ತು ಗ್ರಹಗಳ ಸಂಯೋಜನೆಗೆ ಅನುಗುಣವಾಗಿ ಅಲ್ಲಿ ನಿಮಗೆ ಯಾವ ರೀತಿಯ ಒಂದು ಕ್ಷೇತ್ರಗಳು ಹೆಚ್ಚಿನ ಒಂದು ಲಾಭವನ್ನು ಕೊಡ್ತವೆ, ಯಾವ ಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ, ಜೊತೆಗೆ ಅದೃಷ್ಟ ಒಲಿಯುತ್ತೆ ಅನ್ನೋದನ್ನು ಈಗ ಗಮನಿಸೋಣ. ಇಲ್ಲಿ ಈ ಶಿಕ್ಷಣ, ವೃತ್ತಿ, ಉದ್ಯೋಗ, ವ್ಯಾಪಾರ, ಉದ್ಯಮ ಅಂತ ಹೇಳಿದ್ದೇನೆ. ಈ ಹೇಳಿದಂಥ ಕ್ಷೇತ್ರಗಳು ನಿಮಗೆ ಈ ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಹಾಗಾಗಿ ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದೇನೆ. ಮೊದಲನೇ ಆಯ್ಕೆ ಫಸ್ಟ್ ಪ್ರಿಫರೆನ್ಸು, ಆಮೇಲೆ ಎರಡನೇ ಆಯ್ಕೆ, ಮೂರನೇ ಆಯ್ಕೆ, 4, 5, 6, 7 ಅಂತ ಈ 1ರಿಂದ 7ರವರೆಗೆ ಆಯ್ಕೆಗಳು ಪ್ರಿಫರೆನ್ಸ್ಗಳು ಬರ್ತವೆ. ಅದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ಬಂದಂಥ ಕ್ಷೇತ್ರಗಳು ನಿಮಗೆ ಹೆಚ್ಚು ತುಂಬ ಚೆನ್ನಾಗಿ ಆಗಿಬರುತ್ತೆ. ಸೆಕೆಂಡ್ ಬಂದದ್ದು ಇನ್ನೂ ಚೆನ್ನಾಗಿ ಬರ್ತದೆ. ಆದರೆ 2, 3 ಮತ್ತು 4ರ ಬಳಿಕ ಬರುವಂಥ ಕ್ಷೇತ್ರಗಳು ಅಷ್ಟೊಂದು ಆಗಿ ಬರೋದಿಲ್ಲ. ಕೊನೆಗೆ ಬರುವಂಥ 6 ಅಥವಾ 7ನೇ ಆಯ್ಕೆಗಳು ನೀವು ಮಾಡದೇ ಇರೋದು ಒಳ್ಳೆಯದು. ಹಾಗಾಗಿ ಕಾಂಟ್ರವರ್ಷಿಯಲ್ ಕ್ಷೇತ್ರ ಅಂತ ಬರುತ್ತೆ. ಹಾಗಾಗಿ ಆರಂಭದಲ್ಲಿ ಹೇಳುವಂಥ ಈ ಕ್ಷೇತ್ರಗಳ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿಕೊಂಡು ಅಂಥ ಕ್ಷೇತ್ರಗಳ ಬಗ್ಗೆ ನಿಮ್ಮ ಒಂದು ಗುರಿಯನ್ನು ಇಟ್ಟುಕೊಳ್ಳಿ. ಅಂಥ ಕ್ಷೇತ್ರದಲ್ಲಿ ನೀವು ಸಾಧನೆ ಮಾಡಲಿಕ್ಕೋ, ಅದರಲ್ಲಿ ನಿಮ್ಮ ಉದ್ಯೋಗವನ್ನು ಕಂಡುಕೊಳ್ಳಿಕ್ಕೋ, ವ್ಯಾಪಾರನ ಮಾಡಲಿಕ್ಕೋ, ಅದು ವಿದ್ಯೆಯನ್ನು, ಉನ್ನತ ಶಿಕ್ಷಣವನ್ನು ಪಡಲಿಕ್ಕೋ ಮಾಡುವಂಥದ್ದು ಒಳ್ಳೆಯದಾಗುತ್ತೆ. ಇಲ್ಲಿ ಆರಂಭದಲ್ಲಿ ಬರುವಂಥ ನಿಮ್ಮ ರಾಶಿಯಾಧಿಪತಿ ಬುಧನಿಗೆ ಸಂಬಂಧಪಟ್ಟ ಕ್ಷೇತ್ರಗಳು, ಬುಧನ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಕ್ಷೇತ್ರಗಳು. ಯಾಕಂದರೆ ಬುಧನ ನಿಮಗೆ ಆತನು ತನುಸ್ಥಾನ ಅಂದರೆ ನಿಮ್ಮ ಒಂದು ಜನ್ಮಸ್ಥಾನಕ್ಕೂ ಆತನ ಕಾರಕ, ಜೊತೆಗೆ ನಿಮ್ಮ ಕರ್ಮಸ್ಥಾನ ಅಂದರೆ ನೀವು ಮಾಡುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೂ ಆತನು ಕಾರಕನಾಗಿದ್ದಾನೆ. ಹಾಗಾಗಿ ಆ ಬುಧನಿಗೆ ಸಂಬಂಧಪಟ್ಟ ಹಲವಾರು ಕ್ಷೇತ್ರಗಳಿರ್ತವೆ. ಅದನ್ನು ನೀವು ನಿಮ್ಮ ಒಂದು ಶಿಕ್ಷಣಕ್ಕೆ, ವೃತ್ತಿಗೆ, ಉದ್ಯೋಗಕ್ಕೆ ಆಯ್ಕೆ ಮಾಡ್ಕೊಳ್ಬೋದು. ಮೊದಲನೇದಾಗಿ ಈ ಕಾಮರ್ಸ್ ಅಥವಾ ಕಾಮರ್ಸಿಗೆ ಸಂಬಂಧಪಟ್ಟ ಕ್ಷೇತ್ರಗಳು, BCom ಇರ್ಬೋದು, MCom ಇರ್ಬೋದು, CA ಇರ್ಬೋದು, ಅಥವಾ ಬ್ಯಾಂಕಿಂಗು, ಫೈನಾನ್ಸು, ಅಥವಾ ಈಗ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಇಕೋನಾಮಿಕ್ಸ್ ಅಂತ ಹೇಳ್ತೀವಿ, ಅರ್ಥಶಾಸ್ತ್ರ ಮತ್ತು ವಾಣಿಜ್ಯ ಶಾಸ್ತ್ರ ಎರಡಕ್ಕೂ ಸಂಬಂಧಪಟ್ಟ ಕ್ಷೇತ್ರಗಳಿಗೆ ಬುಧನು ಕಾರಕನಾಗಿದ್ದಾನೆ. ಇಂತಹ ಕ್ಷೇತ್ರದಲ್ಲಿ ನೀವು ಒಂದು ವಿದ್ಯೆಯನ್ನು ಮಾಡುವಂಥದ್ದು. ಅದೇ ರೀತಿ ಯಾವುದೇ ರೀತಿಯ ಸಾಹಿತ್ಯ ಅಂದರೆ ಲಿಟರೇಚರ್ ಅಂತ ಹೇಳ್ತೀವಿ, ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕೃಷಿ ಮಾಡಿದಾಗಲಿ, ಸಾಹಿತ್ಯ ಕ್ಷೇತ್ರವನ್ನು ಮಾಡಿದಾಗಲಿ, ಅಥವಾ BA ಮಾಡಿಕೊಂಡು BAನಲ್ಲಿ ಲಿಟರೇಚರು, MA ಮಾಡಿ MA ಲಿಟರೇಚರು, PhD ಮಾಡುವಂಥದ್ದು ಸಾಹಿತ್ಯದ ಒಂದು ಕ್ಷೇತ್ರಗಳಲ್ಲಿ ಒಂದು ಹೆಸರು ಮಾಡೋದಾಗಲಿ, ಜರ್ನಲಿಸಮ್ ಅಂತ ಹೇಳ್ತೀವಿ. ಅದೇ ರೀತಿ ಪತ್ರಕರ್ತರಾಗುವಂಥದ್ದು. ಅಂತಾಗಿ ಆ ಪತ್ರಕರ್ತರಾಗಲಿಕ್ಕೆ ಭಾಳಷ್ಟು ಕೋರ್ಸ್ಗಳೆಲ್ಲ ಇರ್ತವೆ. ಅದರಲ್ಲಿ ಗ್ರ್ಯಾಜುಯೇಟ್ ಕೋರ್ಸು, ಡಿಪ್ಲೊಮಾ ಕೋರ್ಸ್ ಅಂತ ಇರ್ತದೆ. ಅದರ ಒಂದು ಪತ್ರಕರ್ತರಾಗುವಂಥ ಕೋರ್ಸ್ಗಳು ಮಾಡೋದಾಗಲಿ, ಲಾ ಅಥವಾ ಲಾಯರ್ ಓದುವಂಥದ್ದು, ವಿಶೇಷವಾಗಿ ಸಿವಿಲ್ ಲಾಯರ್ ಆಗುವಂಥದ್ದು ಭಾಳ ಉತ್ತಮ. ಈ ಕನ್ಯಾ ರಾಶಿಯವರಿಗೆ ಸಿವಿಲ್ ಲಾನಲ್ಲಿ ಭಾಳಷ್ಟು ಸಕ್ಸಸ್ ಆಗ್ತಾರೆ. ಹಾಗಾಗಿ ಲಾ ಅಥವಾ ಈ ಕಾನೂನು ಓದುವಂಥದ್ದು, ಜೊತೆಗೆ ನ್ಯಾಯಾಧೀಶರಾಗುವಂಥದ್ದು. ಅದೇ ರೀತಿ ಯಾವುದೇ ರೀತಿಯ ಅಗ್ರಿಕಲ್ಚರಲ್ ಕೋರ್ಸ್ಗಳು, ಉದಾಹರಣೆಗೆ BSc AG, BSc ಅಂದರೆ ಅಗ್ರಿಕಲ್ಚರ್ BSc ಇರುತ್ತೆ, BVSc ಅಂತ ಬರುತ್ತೆ, ವೆಟರ್ನರಿ ಸೈನ್ಸ್ ಅಂತ ಬರುತ್ತೆ, ಹಾರ್ಟಿಕಲ್ಚರ್ ಅಂತ ಬರುತ್ತೆ. ಇಂಥ ಕ್ಷೇತ್ರಗಳಲ್ಲಿ ನೀವು ಕೃಷಿ ಅಥವಾ ತೋಟಗಾರಿಕೆ, ಹೈನುಗಾರಿಕೆಗೆ ಸಂಬಂಧಪಟ್ಟ ಕ್ಷೇತ್ರಗಳ ಪದವಿಯನ್ನು ಓದೋದಾಗಲಿ ಅಂಥ ಕ್ಷೇತ್ರಗಳಲ್ಲಿ ಸಾಧನೆ ಮಾಡೋದಾಗುತ್ತೆ. ಅದೇ ರೀತಿ ಯಾವುದೇ ರೀತಿಯ ವೈದ್ಯಕೀಯ ಕ್ಷೇತ್ರ ಅಂದರೆ ಮೆಡಿಕಲ್ ಕ್ಷೇತ್ರ ಸಹ ನಿಮಗೆ ಚೆನ್ನಾಗಿ ಬರುವಂಥ ಆಯ್ಕೆಗಳಿರುತ್ತೆ. ಮೆಡಿಕಲ್ನಲ್ಲಿ ನೀವು ಡಾಕ್ಟರ್ ಆಗೋದಾಗಲಿ, ಅಥವಾ ಮೆಡಿಕಲ್ಗೆ ಸಂಬಂಧಪಟ್ಟ ಈ ಫಾರ್ಮಸಿ, D Pharma, B Pharma ಓದೋದಾಗಲಿ, ಜೊತೆಗೆ ಜನರಲ್ ಪ್ರಾಕ್ಟಿಷನರ್ ಆಗುವಂಥ ಒಂದು, ಅಥವಾ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಅಂದರೆ ಹೆಣ್ಣು ಮಕ್ಕಳು ಮತ್ತು ಈ ಶಿಶುಗಳ ಒಂದು ತಜ್ಞರಾಗುವಂಥದ್ದು, ಇವೆಲ್ಲ ಈ ಕೋರ್ಸ್ಗಳನ್ನು ಮಾಡೋದಾಗಲಿ ಮೆಡಿಕಲಲ್ಲಿ ಸಾಧನೆ ಮಾಡ್ಬೋದು. ಹಾಗೆಯೇ ಈ ಲೈಬ್ರರಿಗೆ ಸಂಬಂಧಪಟ್ಟ BSc ಲೈಬ್ರರಿ ಸೈನ್ಸ್ ಅಂತ ಬರುತ್ತೆ, ಲೈಬ್ರರಿಗೆ ಸಂಬಂಧಪಟ್ಟ ಕೋರ್ಸ್ಗಳು ಮಾಡ್ಬೋದು. ಅಥವಾ
ಈ ಬುಕ್ಸು, ಸ್ಟೇಷನರಿ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಬಿಸ್ನೆಸ್ಗಳನ್ನು ವ್ಯಾಪಾರ ಮಾಡೋದು, ಯಾವುದೇ ರೀತಿಯ ವಿಶೇಷವಾದ ಸಂಶೋಧನೆ, ರಿಸರ್ಚ್ ಮಾಡುವಂಥ ಒಂದು ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟ ಕೋರ್ಸ್ ಮಾಡಿದಾಗಲಿ ಅಥವಾ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಲ್ಲಿ ನೀವು ಜಾಬನ್ನು ಹುಡುಕೋದೆಲ್ಲ ಮಾಡೋದು. ಅದೇ ರೀತಿ ಯಾವುದೇ ರೀತಿಯ ಟೀಚಿಂಗ್ ಕೆಲಸಗಳನ್ನು ಅಂದರೆ ಈ ಟೀಚರು ಬೇರೆ ಕೊಂತ BA B.Ed MA ಅಥವಾ ಬೇರೆ ರೀತಿಯ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟ ಟ್ರೈನಿಂಗನ್ನು ಪಡೆದು ನೀವು ಶಿಕ್ಷಕರು, ಪ್ರೊಫೆಸರ್ಗಳು, ಟ್ರೈನರು, ಟ್ಯೂಟರು, ಗೈಡ್ಗಳು ಆಗುವಂಥದ್ದು. ಅದೇ ರೀತಿ ಯಾವುದೇ ರೀತಿಯ ಚಾರ್ಟರ್ಡ್ ಅಕೌಂಟೆಂಟು ಅಥವಾ ಬೇರೆ ರೀತಿಯ ಅಕೌಂಟ್ಗೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡುವಂಥದ್ದು. ಮಾಧ್ಯಮಗಳು, TV ಮತ್ತು ಸಿನಿಮಾ ಅಥವಾ ಈ ನಾಟಕ ರಂಗ ಮುಂತಾದ ಮನೋರಂಜನಾ ಮಾಧ್ಯಮ, ಕಲಾ ಮಾಧ್ಯಮ, ಸುದ್ದಿ ಮಾಧ್ಯಮ ಅಂತ ಇರುತ್ತೆ. ಹಾಗಾಗಿ ಅಂತಹ ಒಂದು ಮೀಡಿಯಾಗಳಲ್ಲಿ ಯಾವುದೇ ರೀತಿಯ ಹುದ್ದೆಗಳನ್ನು ಪಡ್ಕೊಳ್ಳೋದಾಗಲಿ, ಅಂತಹ ಮೀಡಿಯಾಗಳನ್ನು ನೀವು ಸ್ಟಾರ್ಟ್ ಮಾಡೋದಾಗಲಿ ಮಾಡ್ಬೋದು. ಅಥವಾ ಬೇರೆ ರೀತಿಯ ಈ ಸೆಕ್ರೆಟರಿ ಆಗುವಂಥದ್ದು, ಬೇರೆ ಒಂದು ಉನ್ನತ ಒಂದು ವ್ಯಕ್ತಿಗಳ ಸೆಕ್ರೆಟರಿ, ಪರ್ಸನಲ್ ಅಸಿಸ್ಟೆಂಟು, ಪರ್ಸನಲ್ ಸೆಕ್ರೆಟರಿ ಅಂತ ಹೇಳ್ತಾರೆ, ಅಂಥ PAಗಳು ಅಂತ ಹೇಳ್ತೇವೆ. ಅಂಥ ಒಂದು PAನೋ ಸೆಕ್ರೆಟರಿನೋ ಆಗುವಂಥದ್ದು. ಅದೇ ರೀತಿ ಈ ಸಭೆ ಸಮಾರಂಭಗಳಲ್ಲಿ ಒಂದು ಕಾರ್ಯಕ್ರಮದ ಮಾರ್ಗದರ್ಶಕರು ಅಥವಾ ಆ್ಯಂಕರ್ಗಳು ಅಂತ ಬರ್ತಾರೆ. ಹಾಗಾಗಿ ಅಂಥ ಒಂದು ಕಾರ್ಯಕ್ರಮ ನಿರ್ವಾಹಕರು ನೀವು ಆಗುವಂಥದ್ದು. ಜೊತೆಗೆ ಈ ಚರಿತ್ರೆ ಅಥವಾ ಹಿಸ್ಟರಿಗೆ ಸಂಬಂಧಪಟ್ಟ ಏನೇನು ದಾಖಲೆಗಳು ಅದನ್ನು ಸಂಗ್ರಹ ಮಾಡೋದಾಗಲಿ, ಹಿಸ್ಟರಿಗೆ ಸಂಬಂಧಪಟ್ಟ ಸಂಶೋಧನೆಗಳನ್ನು ಮಾಡೋದಾಗಲಿ, ಹಿಸ್ಟರಿಗೆ ಸಂಬಂಧಪಟ್ಟ ಏನಾದರೂ ಪುಸ್ತಕಗಳನ್ನು ಬರೆಯೋದು ಅಥವಾ ಅದಕ್ಕೆ ಸಂಬಂಧಪಟ್ಟ ಏನಾದರೂ ದಾಖಲೆಗಳ ಮೂಲಕ ಒಂದು ಪ್ರಸ್ತುತಿಯನ್ನು ಮಾಡೋದು, ಇವೆಲ್ಲ ಭಾಳಷ್ಟು ಉತ್ತಮವಾಗಿ ಬರುತ್ತೆ. ಅದೇ ರೀತಿ ಸೇಲ್ಸ್ ಮತ್ತು ಮಾರ್ಕೆಟಿಂಗು, ಯಾವುದೇ ರೀತಿಯ ಈ ಸೇಲ್ಸ್ ಮತ್ತು ಪ್ರೊಪಗಾಂಡ ಆ್ಯಂಡ್ ಮಾರ್ಕೆಟಿಂಗ್ ಅಂತ ಹೇಳ್ತೇವೆ, ಅಂಥದ್ದೆಲ್ಲ ಮಾಡೋದು. ಇವೆಲ್ಲ ನಿಮಗೆ ಈ ಕ್ಷೇತ್ರಗಳು ಹೆಚ್ಚಿನ ಆಯ್ಕೆಯಲ್ಲಿ ಬರ್ತವೆ. ಅದರಲ್ಲಿ ನೋಡಿ ನಿಮಗೆ BA B.Com ಅದನ್ನು ಆಗಿ ಬಂತು. ಅದೇ ರೀತಿ ಎಂಜಿನಿಯರಿಂಗ್ನಲ್ಲಿ ಹೆಚ್ಚಿನ ಕೋರ್ಸ್ಗಳು ಸಹ ಮಾಡ್ಬೋದು. ಅದೇ ರೀತಿ ಮೆಡಿಕಲ್ನಲ್ಲಿ ಸಹ ಹೆಚ್ಚಿನ ಕೋರ್ಸ್ಗಳು ಮಾಡ್ಬೋದು. ಆದರೆ ಎಂಜಿನಿಯರಿಂಗ್ ಕ್ಷೇತ್ರ ನಿಮಗೆ ಎರಡನೇ ಆಯ್ಕೆಯಲ್ಲಿ ಬರುತ್ತೆ. ಅಂದರೆ ಮೆಡಿಕಲು, ಈ ಕಾಮರ್ಸು, ಜೊತೆಗೆ ಈ ಹಾರ್ಟಿಕಲ್ಚರಲು, ಅಗ್ರಿಕಲ್ಚರಲು, ಫಾರ್ಮಸಿ ಎಲ್ಲ ಮೊದಲನೇ ಆಯ್ಕೆಯಲ್ಲಿ ಬಂದಿದೆ. ಅಲ್ಲಿ ಎಂಜಿನಿಯರಿಂಗ್ನಲ್ಲಿ ಕೇವಲ ಈ ಎಲೆಕ್ಟ್ರಾನಿಕ್ ಅಥವಾ ಈ ಕಮ್ಯುನಿಕೇಷನು ಅಥವಾ ಕಂಪ್ಯೂಟರು ಅಥವಾ AI ಟೆಕ್ನಾಲಜಿ ಅಂತ ಹೇಳ್ತೇವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈಗಿನ ಒಂದು ಆಧುನಿಕ ವಿಜ್ಞಾನದ ಕೆಲವೊಂದೇ ಕೋರ್ಸ್ಗಳು ನಿಮಗೆ ಚೆನ್ನಾಗಿ ಬರ್ತವೆ. ಅದರ ಹೊರತು ಈ ಮೆಕ್ಯಾನಿಕಲು, ಸಿವಿಲು ಅಥವಾ ಆಟೋಮೊಬೈಲು ಮುಂತಾದ ಕ್ಷೇತ್ರಗಳು ಅಷ್ಟೊಂದು ಆಗಿ ಬರೋದಿಲ್ಲ. ಹಾಗಾಗಿ ಪ್ರಥಮ ಆಯ್ಕೆಯಲ್ಲಿ ಬಂದಂಥ ಕ್ಷೇತ್ರಗಳನ್ನು ನೀವು ಹೆಚ್ಚಾಗಿ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಅಲ್ಲಿ ನಿಮಗೆ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು, ಲಾಭವನ್ನು, ಯಶಸ್ಸನ್ನು ತಂದುಕೊಡುವಂಥ ಕ್ಷೇತ್ರಗಳು. ಇವೆಲ್ಲ ಬಳಿಕ ನಿಮಗೆ ಎರಡನೇ ಆಯ್ಕೆ ಬರುವಂಥದ್ದು ಶುಕ್ರನಿಗೆ ಸಂಬಂಧಪಟ್ಟ ಕ್ಷೇತ್ರಗಳು. ಶುಕ್ರನು ನಿಮಗೆ ಧನಸ್ಥಾನ ಅಧಿಪತಿನೂ, ಅವನೇ ಭಾಗ್ಯಸ್ಥಾನವನ್ನು ಅಧಿಪತಿನೂ. ಅಂದರೆ ಧನ ಅಂದರೆ ನಿಮಗೆ ಯಾವುದರಿಂದ ಹಣ ಬರುತ್ತೆ, ಭಾಗ್ಯ ಅಂದರೆ ನಿಮಗೆ ಯಾವುದರಲ್ಲಿ ಭಾಗ್ಯೋದಯ ಆಗುತ್ತೆ. ಆ ಧನಕ್ಕೂ ಭಾಗ್ಯಕ್ಕೂ ಎರಡೂ ಅಧಿಪತಿ ಶುಕ್ರನಾಗಿದ್ದಾನೆ. ಹಾಗಾಗಿ ಕನ್ಯಾ ರಾಶಿಯವರು ಇರ್ಬೋದು, ಕನ್ಯಾ ಲಗ್ನದವರಾದ ಇದನ್ನು ಗಮನಿಸ್ಕೊಳ್ಳಿ. ರಾಶಿ ಅಂದರೆ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ. ರಾಶಿ ಅಂದರೆ ನೀವು ಹುಟ್ಟಿದ ಸಮಯದಲ್ಲಿ ಚಂದ್ರನು ಎಲ್ಲಿದ್ದಾನೋ ಅದೇ ನಿಮ್ಮ ಜನ್ಮರಾದ ಚಂದ್ರ ರಾಶಿ ಆಗಿರುತ್ತೆ. ಇದು ಲಗ್ನ ಅಂದರೆ ನೀವು ಹುಟ್ಟಿದ ಸಮಯಕ್ಕೆ ಅನುಗುಣವಂಥ ಒಂದು ಸ್ಥಾನ, ಆ ಹುಟ್ಟಿದ ಸಮಯವೇ ನಿಮ್ಮ ಜನ್ಮ ಲಗ್ನ ಆಗಿರುತ್ತೆ. ಆ ಲಗ್ನದಲ್ಲಿ ದಿನಕ್ಕೆ 12 ಲಗ್ನಗಳು ಬೇರೆ ಆಗ್ತವೆ. ಉದಾಹರಣೆಗೆ ಈ ಕನ್ಯಾ ಮಾಸ ಬರುತ್ತೆ, ಸೆಪ್ಟೆಂಬರ್ ತಿಂಗಳು ಕನ್ಯಾ ಮಾಸ ಬಂದಾಗ ಆವಾಗ ಯಾರು ಹುಟ್ಟಿರ್ತಾರೆ ಅವರಿಗೆ ಬೆಳಗಿನ ಕಾಲದಲ್ಲಿ ಹುಟ್ಟಿದವರಿಗೆ ಸೂರ್ಯ ಉದಯ ಕಾಲದಲ್ಲಿ ಹುಟ್ಟಿದರೆ ಕನ್ಯಾ ಲಗ್ನ ಅಂತ ಬರುತ್ತೆ. ಅವರು ನಿಮಗೆ ಕೆಲವೊಮ್ಮೆ ಕನ್ಯಾ ರಾಶಿನೂ ಬರ್ಬೋದು. ಹಾಗಾಗಿ ರಾಶಿ ಬೇರೆ, ಲಗ್ನ ಬೇರೆ ಆಗ್ಬೋದು. ಇಲ್ಲಿ ಹೇಳಿದಂಥ ಫಲಿತಾಂಶವು ಲಗ್ನಕ್ಕೂ ಅನ್ವಯ ಆಗುತ್ತೆ, ರಾಶಿಗೂ ಅನ್ವಯ ಆಗುತ್ತೆ. ಹಾಗಾಗಿ ಶುಕ್ರನಿಗೆ ಸಂಬಂಧಪಟ್ಟ ಕ್ಷೇತ್ರಗಳು ನಿಮಗೆ ಎರಡನೇ ಆಯ್ಕೆಯಲ್ಲಿ ಬರುವಂಥದ್ದು. ವಿಶೇಷವಾಗಿ ಫ್ಯಾನ್ಸಿ ಮತ್ತು ಬಟ್ಟೆಗಳ ವ್ಯಾಪಾರ, ಜೊತೆಗೆ ಬ್ಯೂಟಿ ಪಾರ್ಲರ್ ಅಥವಾ ಬ್ಯೂಟಿಷಿಯನ್ಗೆ ಸಂಬಂಧಪಟ್ಟದ್ದು, ಬೋಟಿಕ್ಗಳನ್ನು ಮಾಡುವಂಥದ್ದು, ಜೊತೆಗೆ ಲಕ್ಸುರಿ ಐಟಮ್, ಸೌಂದರ್ಯ ವರ್ಧಕಗಳು, ಜೊತೆಗೆ ಬೇರೆ ರೀತಿಯ ಜ್ಯುವೆಲ್ಲರಿಗಳು, ಫ್ಯಾನ್ಸಿ ಐಟಮ್ಗಳು, ಜೊತೆಗೆ ಆರ್ಟಿಫಿಷಿಯಲ್ ಜ್ಯುವೆಲ್ಲರಿಗಳು, ಆಭರಣಗಳು ಇತ್ಯಾದಿಗಳು, ಈಗ ವಸ್ತ್ರ ಆಭರಣಗಳು, ಜೊತೆಗೆ ಬೇರೆ ರೀತಿಯ ಶುಭ ಸಮಾರಂಭಗಳು ಬಳಸುವಂಥ ವಸ್ತುಗಳು, ಇವೆಲ್ಲ ನೀವು ವ್ಯಾಪಾರಗಳನ್ನು ಮಾಡೋದಾಗಲಿ. ಜೊತೆಗೆ ಆಗಲೇ ಹೇಳಿದಂಗೆ ನಿಮಗೆ ಮೊದಲ ಆಯ್ಕೆಯಲ್ಲಿ ಈ ಕ್ಷೇತ್ರ ಬಂದಿದೆ, ಅದನ್ನು ಮತ್ತೊಮ್ಮೆ ಹೇಳ್ತೇನೆ. TV, ಸಿನಿಮಾ, ಮಾಧ್ಯಮ, ಜೊತೆಗೆ ಪ್ರೆಸ್ಸು, ಪ್ರಿಂಟಿಂಗ್ ಪ್ರೆಸ್ ಇರ್ಬೋದು, ಜೊತೆಗೆ ಈ ನ್ಯೂಸ್ ಪೇಪರ್ ಅಥವಾ ಮೀಡಿಯಾಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಅಥವಾ ಜರ್ನಲಿಸ್ಟ್ಗೆ ಸಂಬಂಧಪಟ್ಟಂಥ ಕ್ಷೇತ್ರಗಳು, ಜೊತೆಗೆ ಯಾವುದೇ ರೀತಿಯ ಈ ಮಕ್ಕಳು ಮತ್ತು ಹೆಣ್ಣು ಮಕ್ಕಳ ಮತ್ತು ವಿಚಾರದ ಒಂದು ವಸ್ತುಗಳು, ವಿಮೆನ್ ಆ್ಯಂಡ್ ಚೈಲ್ಡ್ ಅಂತ ಕೇರ್ ಅಂತ ಹೇಳ್ತೀವಿ, ಅಂಥವ್ರಿಗೆ ಅವರು ಬಳಸುವಂಥ ವಸ್ತುಗಳನ್ನು ಮಾರಾಟ ಮಾಡೋದಾಗಲಿ, ಅಂಥ ಸಂಬಂಧ ಸೇವೆಗಳು ಮಾಡೋದಾಗಲಿ. ಅದೇ ರೀತಿ ಯಾವುದೇ ರೀತಿಯ ಈ ಸ್ಟುಡಿಯೋಗಳನ್ನು ಮಾಡುವಂಥದ್ದು, ಬೇರೆ ರೀತಿಯ ಸ್ಟುಡಿಯೋಗಳು ಅಂತ ಬರ್ತವೆ. ಈಗ ಫೋಟೋ ಸ್ಟುಡಿಯೋನೋ, ವಿಡಿಯೋ ಸ್ಟುಡಿಯೋನೋ ಅಥವಾ ಇನ್ನಿತರವಾದ ಸ್ಟುಡಿಯೋಗಳನ್ನು ನಡೆಸೋದಾಗಲಿ, ಹೋಟೆಲು, ಕ್ಯಾಂಟೀನ್ ಉತ್ಪಾದನೆಗಳು ಮಾಡೋದಾಗಲಿ, ಫುಡ್ ಐಟಮ್ಗಳ ಮಾರಾಟ, ಗ್ರೋಸರಿ ಐಟಮ್ಗಳ ಮಾರಾಟ, ಜೊತೆಗೆ ಯಾವುದೇ ರೀತಿಯ ಫುಡ್ ಪ್ರಾಡಕ್ಟ್ಗಳನ್ನು ನೀವು ರಿಟೇಲಾಗಿ ಮಾರಾಟ ಮಾಡೋದಾಗಲಿ, ಜೊತೆಗೆ ಯಾವುದೇ ರೀತಿಯ ಆಹಾರ ಪದಾರ್ಥ, ಪಾನೀಯಗಳನ್ನು ಮಾರಾಟ ಮಾಡೋದಾಗಲಿ, ಜೊತೆಗೆ ಈ ವೈನ್, ಬಾರು, ರೆಸ್ಟೋರೆಂಟ್ ಇತ್ಯಾದಿಗಳನ್ನು ಅದರ ಸೇವೆಗಳನ್ನು ಸಲ್ಲಿಸುವುದು ಇತ್ಯಾದಿ ಕ್ಷೇತ್ರಗಳು ನಿಮಗೆ ಆಗಿ ಬರ್ತವೆ. ಹಾಗಾಗಿ ಶುಕ್ರನಿಗೆ ಸಂಬಂಧಿತವಾದ ಹಲವಾರು ಭೋಗ ಮತ್ತು ಲಕ್ಸುರಿ ಅಂತ ಹೇಳ್ತೀವಿ, ಅಂಥ ಲಕ್ಸುರಿಗೆ ಸಂಬಂಧಪಟ್ಟ ಕ್ಷೇತ್ರಗಳಾಗಲಿ, ಜೊತೆಗೆ ಬೇರೆ ರೀತಿಯ ಹೆಣ್ಣು ಮಕ್ಕಳು ಮತ್ತು ಈ ಚಿಕ್ಕ ಮಕ್ಕಳು ಅಂದರೆ ಶಿಶುಗಳು ಉಪಯೋಗಿಸುವಂಥ ಹಲವಾರು ವಸ್ತುಗಳ ವ್ಯಾಪಾರ ಉದ್ಯೋಗಗಳು ನಿಮಗೆ ಚೆನ್ನಾಗಿ ಆಗಿ ಬರುವಂಥ ಕ್ಷೇತ್ರಗಳಾಗುತ್ತೆ ಕನ್ಯಾ ರಾಶಿಯವರಿಗೆ.
ಇನ್ನು 2ನೇ ಆಯ್ಕೆ ಬಳಿಕ ನಿಮಗೆ 3ನೇ ಆಯ್ಕೆಯಲ್ಲಿ ಬರುವಂಥ ಚಂದ್ರನಿಗೆ ಸಂಬಂಧಪಟ್ಟ ಕ್ಷೇತ್ರಗಳು. ಚಂದ್ರನು ನಿಮಗೆ ಲಾಭ ಅಧಿಪತಿಯಾಗಿದ್ದಾನೆ. ಲಾಭ ಸ್ಥಾನದಲ್ಲಿ ಬರುವಂಥ ಚಂದ್ರನು ಆ ಚಂದ್ರನಿಗೆ ಸಂಬಂಧಪಟ್ಟ ಹಲವಾರು ಕ್ಷೇತ್ರಗಳು ಬರುತ್ತೆ. ಉದಾಹರಣೆಗೆ ಫಾರ್ಮಸಿ ಆ್ಯಂಡ್ ಮೆಡಿಸಿನ್ ಅಂತ. ಫಾರ್ಮಸಿ ಅಂದರೆ ಮೆಡಿಸಿನ್ ಅಂದರೆ ಯಾವುದೇ ರೀತಿಯ ಔಷಧಗಳು, ಔಷಧ ಉತ್ಪನ್ನಗಳು, ಮೆಡಿಕಲ್ ಶಾಪ್ ತೆರೆದಾಗಲಿ, ಮೆಡಿಕಲ್ ಶಾಪಿಗೆ ಸಂಬಂಧಪಟ್ಟು ಕೆಲವರು ನೀವು ಸಪ್ಲೈ ಮಾಡೋದಾಗಲಿ ಅಥವಾ ಅದರ ರೆಪ್ರೆಸೆಂಟೇಟಿವ್ ಆಗೋದಿಲ್ಲ ಅಂಥ ಕ್ಷೇತ್ರದಲ್ಲಿ. ಜೊತೆಗೆ ನರ್ಸಿಂಗ್ ಅಥವಾ ನರ್ಸ್ಗಳಾಗುವಂಥದ್ದು, ನರ್ಸಿಂಗ್ನಲ್ಲಿ ಕೋರ್ಸ್ಗಳು ಮಾಡಿ ನರ್ಸಿಂಗ್ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸೋದಾಗಲಿ, ಜೊತೆಗೆ ನರ್ಸಿಂಗ್ನಲ್ಲಿ ಬೇರೆ ಬೇರೆ ರೀತಿಯ ಸಾಧನೆಗಳನ್ನು ಮಾಡೋದಾಗಲಿ, ಅದೇ ರೀತಿ ಯಾವುದೇ ರೀತಿಯ ಥೆರಪಿಗಳು ಕೊಡುವಂಥದ್ದು, ಬೇರೆ ಬೇರೆ ರೀತಿ ಉದಾಹರಣೆಗೆ ಫಿಸಿಯೋಥೆರಪಿ ಅಂತಿರುತ್ತೆ, ಯೋಗ ಥೆರಪಿ ಅಂತಿರುತ್ತೆ, ಅಂಥ ಥೆರಪಿಗಳನ್ನು ಕೊಡೋದಾಗಲಿ, ಮಸಾಜ್ಗಳನ್ನು ಮಾಡುವಂಥ ಪಾರ್ಲರ್ಗಳು, ಜೊತೆಗೆ ಆಯುರ್ವೇದಿಕ್ ಕೋರ್ಸ್ಗಳು ಅಥವಾ ಆಯುರ್ವೇದಿಕ್ ಡಾಕ್ಟರ್ ಆಗೋದಾಗಲಿ, ಆಯುರ್ವೇದಿಕ್ ಉತ್ಪನ್ನಗಳ ಮಾರಾಟ, ಹರ್ಬಲ್ ಪ್ರಾಡಕ್ಟ್ಗಳ ಮಾರಾಟ, ಆಯುರ್ವೇದಿಕ್ ತಜ್ಞರಾಗುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಫಿಟ್ನೆಸ್ ಅಂತ ಹೇಳ್ತೀವಿ, ಫಿಟ್ನೆಸ್ ಸೆಂಟರ್ ಅಂತ, ಜಿಮ್ ಅಂತ ಹೇಳ್ತೀವಿ, ಅಂಥ ಫಿಟ್ನೆಸ್ ಕೇಂದ್ರಗಳನ್ನು ತೆರೆಯೋದಾಗಲಿ, ಜೊತೆಗೆ ಈ ಹೆಣ್ಣು ಮಕ್ಕಳ ಮತ್ತು ಮಕ್ಕಳ ಒಂದು ಆರೋಗ್ಯದ ಒಂದು ಸಂಬಂಧಿತವಾದ ಕ್ಷೇತ್ರಗಳಲ್ಲಿ ಏನೋ ಒಂದು ಸಾಧನೆ ಮಾಡೋದಾಗಲಿ, ಅದರ ಒಂದು ಏನಾದರೂ ಉತ್ಪನ್ನಗಳನ್ನು ಮಾರಾಟ ಮಾಡೋದು ಅಥವಾ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದ ಒಂದು ಚಿಕಿತ್ಸಾಲಯಗಳನ್ನು ತೆರೆಯುವಂಥ ಮಾಡೋದು. ಜೊತೆಗೆ ಯಾವುದೇ ರೀತಿಯ ಈ ವೈದ್ಯಕೀಯಕ್ಕೆ ಸಂಬಂಧಪಟ್ಟ ಸೇವೆ ಅಂದರೆ ಮೆಡಿಕಲ್ ಡಾಕ್ಟರ್ ಆಗ್ಬೋದು. ಮೆಡಿಕಲ್ ಡಾಕ್ಟರ್ ಅಂದರೆ ನೀವು ಈಗ ವಿಮೆನ್ ಸ್ಪೆಷಲಿಸ್ಟು, ಚಿಲ್ಡ್ರನ್ ಸ್ಪೆಷಲಿಸ್ಟು ಅಥವಾ ಬೇರೆ ಬೇರೆ ರೀತಿಯ ಜನರಲ್ ಮೆಡಿಸಿನ್ನು ಅಥವಾ ಗೈನಿಕಾಲಜಿನ್ ಅಂತ ಹೇಳ್ತೀವಿ, ಅಂಥದ್ದೆಲ್ಲ ಸ್ಪೆಷಲಿಸ್ಟ್ಗಳಾಗುವಂಥ. ಸರ್ಜರಿ ನಿಮಗೆ ಕೊನೆಯ ಆಯ್ಕೆ. ಸರ್ಜರಿಯಲ್ಲಿ ಅಷ್ಟೊಂದು ಸಕ್ಸಸ್ ರೇಟ್ ಬರೋದಿಲ್ಲ, ಆದರೆ ಜನರಲ್ ಫಿಸಿಷಿಯನ್ ಆಗುವಂತಾಗಲಿ ಅಥವಾ ಇನ್ನಿತರ ಕೆಲವು ಸರ್ಜರಿ ಏತರ ಕನ್ಸಲ್ಟಿಂಗ್ ವಿಚಾರಗಳಲ್ಲಿ ನಿಮಗೆ ಹೆಚ್ಚಿನ ಒಂದು ಸಕ್ಸಸ್ ಬರುತ್ತೆ. ಹಾಗಾಗಿ ಇಂಥ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿಕೊಳ್ಳುವಂಥದ್ದು. ಜೊತೆಗೆ ಯಾವುದೇ ರೀತಿಯ ದ್ರವ ಪದಾರ್ಥಗಳ ಮಾರಾಟ, ಲಿಕ್ವಿಡ್ಗಳ ಮಾರಾಟ, ಐಸ್ ಕ್ರೀಮ್ಗಳ ಮಾರಾಟ, ಜೊತೆಗೆ ಯಾವುದೇ ರೀತಿಯ ಸಾಫ್ಟ್ ಡ್ರಿಂಕ್ಗಳ ಮಾರಾಟ, ಇನ್ನು ಹಾಲು, ಡೈರಿ ಉತ್ಪನ್ನಗಳು, ಹಾಲಿಗೆ ಸಂಬಂಧಪಟ್ಟ ಉತ್ಪನ್ನಗಳು ಇವೆಲ್ಲ ಮಾರಾಟ ಮಾಡೋದಾಗಲಿ, ಅಂಥ ಕ್ಷೇತ್ರಗಳಲ್ಲಿ ಸಾಧನೆ ಮಾಡೋದಿಲ್ಲ ಅಥವಾ ಅಂಥ ಶಿಕ್ಷಣವನ್ನು ಪಡೆದು ಅಂಥ ಒಂದು ಹುದ್ದೆಯನ್ನು ಮಾಡೋದಾಗಲಿ ನಿಮಗೆ ಉತ್ತಮವಾದ ಆಯ್ಕೆ ಆಗಿರುತ್ತೆ ಚಂದ್ರನಿಗೆ ಸಂಬಂಧಪಟ್ಟ ಕ್ಷೇತ್ರಗಳು. 3 ಆಯ್ಕೆ ಆಯಿತು. ಇನ್ನು 4ನೇ ಆಯ್ಕೆಯಲ್ಲಿ ಬರುವಂಥದ್ದು ಗುರುವಿಗೆ ಸಂಬಂಧಪಟ್ಟ ಕ್ಷೇತ್ರ. ಗುರು ನಿಮಗೆ ಅಲ್ಲಿ ಮಾತ್ರ ಸ್ಥಾನಕಾರಕನು, ಜೊತೆಗೆ ಅಲ್ಲಿ ಕಳತ್ರ ಸ್ಥಾನಕಾರಕನು ಆಗಿದ್ದಾನೆ. ಹಾಗಾಗಿ ಇಂಥ ಕ್ಷೇತ್ರಗಳು ನಿಮಗೆ ಒಂದು ಉತ್ತಮವಾದ ಜಾಬನ್ನು ಕೊಡ್ತವೆ, ಆದರೆ ಅಲ್ಲಿ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ರೇಟ್ ಸ್ವಲ್ಪ ಕೆಲವೊಮ್ಮೆ ಕಡಿಮೆ ಬರ್ಬೋದು. ಬಟ್ ಅದು ತುಂಬ ನಿಮಗೆ ಇದರಲ್ಲಿ ದೊಡ್ಡ ಮಟ್ಟದ ಹಣ ಸಂಪಾದನೆ ಮಾಡಲಿಕ್ಕೆ ಬರೋದಿಲ್ಲ, ಆದರೆ ಅಲ್ಲಿ ನಿಮಗೆ ಹೆಸರು ಬರುತ್ತೆ, ಸ್ವಲ್ಪ ಅಂತಸ್ತು ಬರುತ್ತೆ, ಜೊತೆಗೆ ನಿರಂತರವಾಗಿ ಉದ್ಯೋಗ ಮಾಡಲಿಕ್ಕೆ ಬರುತ್ತೆ. ಗುರುವಿಗೆ ಸಂಬಂಧಪಟ್ಟ ಕ್ಷೇತ್ರ ಅಂದರೆ ಟೀಚಿಂಗ್ ಕ್ಷೇತ್ರಗಳು, ಯಾವುದೇ ರೀತಿಯ ಟೀಚರ್ ಆಗೋದು, ಪ್ರೊಫೆಸರ್ ಆಗೋದು, ಟ್ಯೂಟರ್ ಆಗೋದು, ಬೇರೆ ಬೇರೆ ರೀತಿಯ ವಿದ್ಯಾಸಂಸ್ಥೆಗಳಲ್ಲಿ ಕೆಲಸವನ್ನು ಕಂಡುಕೊಳ್ಳೋದು, ಕೋಚಿಂಗ್ ಸೆಂಟರಲ್ಲಿ ಕೆಲಸ ನಡೆಸುವಂಥದ್ದು ಮತ್ತು ನೀವೇ ಸ್ವಂತವಾಗಿ ಕೋಚಿಂಗ್ ಸೆಂಟರ್ ನಡೆಸುವಂಥದ್ದಾಗಲಿ, ಜೊತೆಗೆ ಯಾವುದೇ ರೀತಿಯ ಮೆಂಟರು, ಟ್ರೈನರ್ ಅಂತ ಹೇಳ್ತೀವಿ, ಅಂಥ ಟ್ರೈನರ್ಗಳಾಗುವಂಥದ್ದು, ಗೈಡ್ಗಳಾಗುವಂಥದ್ದು, ಜೊತೆಗೆ ಸ್ಕೂಲು, ಕಾಲೇಜು ಅಥವಾ ಈ ಧಾರ್ಮಿಕ ಸಂಸ್ಥೆಗಳಲ್ಲಿ ಇನ್ನಿತರ ಹುದ್ದೆಗಳು ಅಂದರೆ ಬೋಧಕೇತರ ಹುದ್ದೆ ಅಂದರೆ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಹೇಳ್ತೀವಿ, ಅಂತ ನಾನ್ ಟೀಚಿಂಗ್ ಹುದ್ದೆಗಳನ್ನು ನಿಮಗೆ ಕೆಲಸ ಸಿಗುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ದೇವಾಲಯಗಳು, ಆಶ್ರಮಗಳು, ಸೇವಾ ಸಂಸ್ಥೆಗಳು ಅಥವಾ ಸರ್ಕಾರಿ ಒಂದು ಸೇವಾ ಸಂಸ್ಥೆಗಳಲ್ಲಿ ಸಹ ನಿಮಗೆ ಉದ್ಯೋಗ ಸಿಗೋದಾಗಲಿ, ಸರ್ಕಾರಿ ಸೇವಾ ಸಂಸ್ಥೆಗಳಲ್ಲಿ ನಿಮಗೆ ಯಾವುದೇ ರೀತಿಯ ಕಾಂಟ್ರಾಕ್ಟ್ ಮೂಲಕನೋ ಅಥವಾ ಟೆಂಪರರಿ ಮೂಲಕ ನಿಮಗೆ ಕೆಲಸಗಳು ಸಿಗುವಂಥ ಸಾಧ್ಯತೆ ಇರುತ್ತೆ. ಅಂಥದ್ದು ನಿಮಗೆ ಗುರುವಿನ ಆಯ್ಕೆಯಲ್ಲಿ ಬರುವಂಥ ಕಾರಣ ಅದನ್ನು ನೀವು ಒಂದು 4ನೇ ಆಯ್ಕೆಯಲ್ಲಿ ಇದನ್ನು ತೆಗೆದುಕೊಳ್ಬೋದಾಗಿ ಇಂಥ ಕ್ಷೇತ್ರಗಳನ್ನು. ಇನ್ನು 5ನೇ ಆಯ್ಕೆಯಲ್ಲಿ ಶನಿ ಮಹಾತ್ಮರ ಒಂದು ಕ್ಷೇತ್ರಗಳು ಬರ್ತವೆ. ಅದು ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ. ಅದರ ಅರ್ಥ ನಿಮಗೆ 50-50 ಥರ ಬರುತ್ತೆ, ಅಥವಾ ಯಾರಾದರೂ ನಿಮ್ಮ ಪೂರ್ವಜರು ಮಾಡಿದ್ದನ್ನು ನೀವು ಮುನ್ನಡೆಸ್ಕೊಂಡು ಹೋಗ್ಬೋದು. ಅದು ನೀವಾಗಿ ಇದನ್ನು ಸ್ಟಾರ್ಟ್ ಮಾಡಿದರೆ ಅದರಲ್ಲಿ ನಿಮಗೆ ಲಾಸ್ ಆಗೋದು ಖಂಡಿತ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೆಟಲ್ ಅಥವಾ ಯಾವುದೇ ರೀತಿಯ ಲೋಹಗಳು, ಜೊತೆಗೆ ಸ್ಟೀಲ್ ಅಥವಾ ಐರನ್ನು, ಕಬ್ಬಿಣ ಅಂತ ಹೇಳ್ತೀವಲ್ಲ, ಕಬ್ಬಿಣದ ವ್ಯಾಪಾರ, ಸ್ಟೀಲ್ ವ್ಯಾಪಾರ, ಹಾರ್ಡ್ವೇರ್ ಐಟಮ್ಗಳು, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಗಳು, ಜೊತೆಗೆ ಮೆಷಿನ್ ಟೂಲ್ ಮತ್ತು ಮೆಷಿನರಿಗಳು ಇವೆಲ್ಲ ನಿಮಗೆ ಆಗಿ ಬರೋದಿಲ್ಲ. ಇದೇ ರೀತಿ ಯಾವುದೇ ರೀತಿಯ ಮೇಂಟೆನೆನ್ಸ್ ಮಾಡುವಂಥ ಸಂಸ್ಥೆಗಳು, ಜೊತೆಗೆ 100 ಕಾರ್ಮಿಕರನ್ನು ಇಟ್ಟುಕೊಂಡು ಮಾಡುವಂಥ ಏನಾದರೂ ಇಂಡಸ್ಟ್ರಿಗಳು ಅವೆಲ್ಲ ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ. ಅದೇ ರೀತಿ ಯಾರಿಗೆ ಶನಿಗೆ ಸಂಬಂಧಪಟ್ಟ ಇನ್ನಿತರ ಕೆಲವು ಕ್ಷೇತ್ರಗಳು, ಸೆಕೆಂಡ್ ಹ್ಯಾಂಡ್ ವಸ್ತುಗಳ ಮಾರಾಟ, ಸೆಕೆಂಡ್ ಹ್ಯಾಂಡ್ ಫರ್ನಿಚರ್ಗಳು, ಅಥವಾ ಯೂಸ್ಡ್ ಕಾರ್ಗಳು ಅಥವಾ ಆಟೋಮೊಬೈಲ್ ಕ್ಷೇತ್ರಗಳು ಇವೆಲ್ಲ ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ. ಇವೆಲ್ಲ ಮಾಡಲಿಕ್ಕೆ ಹೋಗ್ಬೋದು, ಮಾಡಿದರೆ ನಿಮಗೆ ಅದು ಲಾಭ ಆದಾಯ ಕಡಿಮೆ ಆಗ್ಬೋದು, ಅಥವಾ ಆರಂಭದಲ್ಲಿ ಸ್ವಲ್ಪ ಲಾಭ ಬಂದಂತೆ ಆಗಿ ಆಮೇಲೆ ನಷ್ಟ ಆಗುವಂಥದ್ದು, ಅಥವಾ ಅದರಲ್ಲಿ ಏನಾದರೂ ವಿವಾದಗಳು, ತೊಂದರೆಗಳು ಬಂದು ಅದನ್ನು ನೀವು ಅರ್ಧದಲ್ಲೇ ಪೂರ್ತಿ ಲಾಸಲ್ಲೇ ನೀವು ಅದನ್ನು ಮುಗಿಸುವಂಥ ಸಮಯಗಳು ಬರ್ತವೆ. ಹಾಗಾಗಿ ಶನಿಗೆ ಸಂಬಂಧಪಟ್ಟ ಕ್ಷೇತ್ರಗಳು ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ. ಅದೇ ರೀತಿ ಎಂಜಿನಿಯರಿಂಗಲ್ಲಿ ಮೆಕ್ಯಾನಿಕಲು, ಜೊತೆಗೆ ಮೆಟಲರ್ಜಿ, ಮೈನಿಂಗು ಇತ್ಯಾದಿ ಕ್ಷೇತ್ರಗಳು ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ. ಎಲೆಕ್ಟ್ರಿಕಲ್ ಕ್ಷೇತ್ರನೂ ಅಷ್ಟೊಂದು ಆಗಿ ಬರೋದಿಲ್ಲ. ಕೇವಲ ಕಂಪ್ಯೂಟರು, ಎಲೆಕ್ಟ್ರಾನಿಕ್, ಜೊತೆಗೆ AI ಅಂತ ಹೇಳ್ತೀವಿ, ಅಂಥ ಕ್ಷೇತ್ರಗಳು, ಆಧುನಿಕವಾದ ಕೆಲವು ಕ್ಷೇತ್ರಗಳು ಇಂಜಿನಿಯರಿಂಗಲ್ಲಿ ಆಗಿ ಬರ್ತವೆ. ಹಾಗಾಗಿ ಗಮನಿಸಿಕೊಳ್ಳಿ, ಶನಿಗೆ ಸಂಬಂಧಿತ ಯಾವುದೇ ಕ್ಷೇತ್ರಗಳನ್ನು ಕೈ ಹಾಕದೇ ಇರೋದು ಒಳ್ಳೆಯದು. ಇನ್ನು 5 ಆಯ್ಕೆಗಳ ಬಳಿಕ 6ನೇ ಆಯ್ಕೆ, ಇದನ್ನು ಹಾಗೆ ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ. 6ನೇ ಆಯ್ಕೆ ಸಹ ನಿಮಗೆ ಮಂಗಳನ ಒಂದು ಕ್ಷೇತ್ರ ಬರುತ್ತೆ. ಆದರೆ ಅಲ್ಲಿ ಮಂಗಳ ನಿಮಗೆ ಭ್ರಾತೃ ಸ್ಥಾನದಲ್ಲಿದ್ದಾನೆ. ಅದ್ರ ಜೊತೆಗೆ ಅಲ್ಲಿ 8ನೇ ಸ್ಥಾನ ಅಂದರೆ ರಂಧ್ರಕಾರಕನೂ ಆಗಿರೋದು. ಹಾಗೆ ಈ ಕ್ಷೇತ್ರ ನಿಮಗೆ ಅಷ್ಟೊಂದು ಕೈ ಹಿಡಿಯೋದಿಲ್ಲ. ಅದರಲ್ಲಿ ಆರಂಭದಲ್ಲಿ ಸ್ವಲ್ಪ ನಿಮಗೆ ಅಭಿವೃದ್ಧಿ ಬಂದರೂ ಆಮೇಲೆ ಅದನ್ನು ಮುಗಿಸುವಂಥ ಪ್ರಮೇಯ ಬರುತ್ತೆ. ಅಥವಾ ಆರಂಭದಲ್ಲಿ ನಿಮಗೆ ಬೇರೆಯವರೆಲ್ಲ ಸಹಾಯ ಮಾಡೋದನ್ನು ಸ್ಟಾರ್ಟ್ ಮಾಡಿರ್ತಾರೆ, ಆಮೇಲೆ ಅಲ್ಲಿ ಯಾರೂ ನಿಮಗೆ ಸಹಾಯಕ್ಕೆ ಬರೋದಿಲ್ಲ, ಅಥವಾ ನಿಮಗೆ ಸಾಲ ಕೊಟ್ಟವರು ಅರ್ಧದಲ್ಲೇ ಕತ್ತು ಹಿಡಿದು ಆ ಉದ್ಯಮನ ಅರ್ಧದಲ್ಲೇ ನೀವು ನಿಲ್ಲಿಸುವಂಥ ಪ್ರಮೇಯ ಬರುತ್ತೆ.
ಇಂಥ ಕ್ಷೇತ್ರಗಳು ಅಂದರೆ ಈ ಪವರ್ ಮತ್ತು ಪವರ್ ಸೆಕ್ಟರ್ಗಳು, ಉದಾಹರಣೆಗೆ ಇಂಧನಗಳನ್ನು ಮಾರಾಟ ಮಾಡೋದು ಅಥವಾ ಪವರ್ ಪ್ಲಾಂಟ್ಗೆ ಸಂಬಂಧಪಟ್ಟ ಉತ್ಪನ್ನ ಇರ್ಬೋದು, ಡೀಸೆಲ್, ಪೆಟ್ರೋಲ್, ಗ್ಯಾಸ್ನಂತಹ ಪ್ರಾಡಕ್ಟ್ಗಳಿರ್ಬೋದು ಅಥವಾ ಬ್ಯಾಟರಿಗಳಿರ್ಬೋದು, ಇವೆಲ್ಲ ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ. ಅದೇ ರೀತಿ ಯಾವುದೇ ರೀತಿಯ ಮಿಲಿಟರಿ, ಪೊಲೀಸ್ ಅಥವಾ ಸೇನೆಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಾಗಲಿ, ಮಿಲಿಟರಿ, ಪೊಲೀಸ್ ಅಥವಾ ಸೇನೆಗೆ ಸಂಬಂಧಪಟ್ಟ ಸಪ್ಲೈ ಕಾಂಟ್ರಾಕ್ಟ್ಗಳು ಅದು ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ. ಫೈರ್ ವರ್ಕ್ಸ್ಗಳು ಅಂದರೆ ಪಟಾಕಿ ಇತ್ಯಾದಿಗಳಾಗಲಿ, ಬೇರೆ ರೀತಿ ಗನ್, ಪಿಸ್ತೂಲ್ ಮುಂತಾದನ್ನು ಆರ್ಮ್ಸ್ ಅಂತ ಬರ್ತವೆ, ಅದು ನಿಮಗೆ ಆಗಿ ಬರೋದಿಲ್ಲ. ಅದೇ ರೀತಿ ಯಾವುದೇ ರೀತಿಯ ಒಂದು ರಾಜಕೀಯ ಮೂಲದವಾದ ಕಾಂಟ್ರಾಕ್ಟ್ಗಳಿರ್ಬೋದು, ರಾಜಕೀಯ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ. ಅಲ್ಲದೆ ನಿಮಗೆ ನೇರವಾಗಿ ನೀವು ರಾಜಕೀಯದಲ್ಲಿ ಪಾಲ್ಗೊಳ್ಳೋ ಸಹ ಅಷ್ಟು ಉತ್ತಮವಾಗಿರೋದಿಲ್ಲ. ನೇರವಾಗಿ ಅಂದರೆ ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿ, ನೀವು ಪ್ಯಾಸಿವ್ ಅಂದರೆ ನೀವು ಹಿಂಬಾಗಿಲವಾದ ಆಯ್ಕೆಯೆಲ್ಲ ಮಾಡ್ಬೋದು. ಉದಾಹರಣೆಗೆ ಹಿಂಬಾಗಿಲ ಆಯ್ಕೆ ಅಂದರೆ MLC ಆಗ್ತಾರಲ್ಲ, ಈಗ ಕೆಲವರು ಬೇರೆ ಬೇರೆ ಕ್ಷೇತ್ರಗಳಿದ್ದವರು MLC ಆಗ್ತಾರೆ ಅವರೊಂದು ಪ್ರಭಾವದಿಂದ. ಅಂಥ MLC ಎಲ್ಲ ಆಗಲಿಕ್ಕೆ ಬರೋಗಿಲ್ಲ. ಆದರೆ ನೇರವಾಗಿ ನೀವು MLA ಆಗೋದಾಗಲಿ ಅಥವಾ MP ಆಗಲಿ ಎಲೆಕ್ಟ್ ಆಗಲಿ ಕಷ್ಟ ಇರುತ್ತೆ. ಹಾಗಾಗಿ ನೇರವಾದ ಪಾಲಿಟಿಕ್ಸ್ ನಿಮಗೆ ಅಷ್ಟೊಂದು ಸಕ್ಸಸ್ ರೇಟ್ ಇಲ್ಲ. ಅದೇ ರೀತಿ ಯಾವುದೇ ರೀತಿಯ ಈ ಕೋರ್ಟ್ ಅಥವಾ ಗೌರ್ಮೆಂಟ್ಗೆ ಸಂಬಂಧಪಟ್ಟ ಸೇವೆಗಳಲ್ಲಿ, ಗೌರ್ಮೆಂಟ್ಗೆ ಸಂಬಂಧಪಟ್ಟ ಏನಾದರೂ ಕೆಲಸ ಕಾರ್ಯಗಳಲ್ಲಿ ಸಹ ನಿಮಗೆ ಅಷ್ಟೊಂದು ಉತ್ತಮವಾದ ಆಯ್ಕೆಗಳು ಬರೋದಿಲ್ಲ. ಗೌರ್ಮೆಂಟ್ ಸಪ್ಲೈ ಮಾಡೋದು, ಕಾಂಟ್ರಾಕ್ಟ್ ಮಾಡೋದು ಅಷ್ಟೊಂದು ನಿಮಗೆ ಅಷ್ಟೊಂದು ಉತ್ತಮವಾದ ಆಯ್ಕೆಯಾಗಿ ಬರೋದಿಲ್ಲ. ಹಾಗಾಗಿ ಇವೆಲ್ಲ ಮಂಗಳನಿಗೆ ಸಂಬಂಧಪಟ್ಟ ಕ್ಷೇತ್ರಗಳನ್ನು ಸ್ವಲ್ಪ ದೂರ ಇರೋದು ಒಳ್ಳೆಯದು. ಪವರ್ ಸೆಕ್ಟರ್ ಆಗಲಿ ಅಥವಾ ಬೆಂಕಿ ಅಥವಾ ಈ ಗ್ಯಾಸು ಉತ್ಪನ್ನಗಳು, ಫ್ಯೂಯಲ್ ಪ್ರಾಡಕ್ಟ್ಗಳು ಅಥವಾ ಪವರ್ ಪ್ರಾಡಕ್ಟ್ಗಳು, ಬ್ಯಾಟರಿಗಳು ಇತ್ಯಾದಿ ಉತ್ಪನ್ನಗಳಿಂದ ದೂರ ಇರೋದು ಒಳ್ಳೆಯದು. ಅದು ನಿಮಗೆ ಅಷ್ಟೊಂದು ಲಾಭವನ್ನು ಕೊಡೋದಿಲ್ಲ. ಅದೇ ರೀತಿ ರಿಯಲ್ ಎಸ್ಟೇಟ್ ಅಥವಾ ಭೂಮಿನಲ್ಲಿ ನೀವು ನಿಮ್ಮ ಒಂದು ನೇರವಾದ ಒಂದು ಹೂಡಿಕೆಗಿಂತ ಅದರಲ್ಲಿ ಪಾರ್ಟ್ನರಾಗಿ ಯಾರನ್ನು ಹೂಡಿಕೆ ಮಾಡಿಕೊಳ್ಳೋದು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ. ಅಂದರೆ ನೀವು ಮನೆ ಕೊಳ್ಳಿಕ್ಕೆ, ಮಾರಾಟ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ. ಅದರಲ್ಲಿ ದೊಡ್ಡ ಮೊತ್ತದ ಹೂಡಿಕೆ ಮಾಡುವಾಗ ನಿಮ್ಮ ಮನೆಯ ಸದಸ್ಯರನ್ನೋ, ನಿಮ್ಮ ಪತ್ನಿಯನ್ನು, ನಿಮ್ಮ ತಾಯಿಯನ್ನು, ತಂದೆಯನ್ನು ಪಾರ್ಟ್ನರ್ ಮಾಡಿ ಹೂಡಿಕೆ ಮಾಡೋದು ಉತ್ತಮವಾದ ಆಯ್ಕೆಯಾಗಿರುತ್ತೆ ಕನ್ಯಾ ರಾಶಿಯವರಿಗೆ. ಇನ್ನು ಕೊನೆಯ ಆಯ್ಕೆ ಅಥವಾ ಯಾವುದೇ ರೀತಿ ನಿಮಗೆ ತುಂಬ ನಷ್ಟ ಕಷ್ಟಗಳನ್ನು ಮಾಡುವಂಥ ಸಾಧ್ಯತೆ ಇರುವಂಥ ಕ್ಷೇತ್ರ ಯಾವುದಂದರೆ ರವಿಯ ಕ್ಷೇತ್ರಗಳು, ರವಿಗೆ ಸಂಬಂಧಪಟ್ಟ ಕ್ಷೇತ್ರಗಳು, ತುಂಬ ಒಂದು ಕಾಂಟ್ರವರ್ಸಿ ಅಥವಾ ವಿವಾದಾತ್ಮಕ ಕ್ಷೇತ್ರಗಳು. ಇಲ್ಲಿ ನೀವು ಹೆಚ್ಚಾಗಿ ಆಸಕ್ತಿ ಹೂಡದೇ ಇರೋದಂತ ಒಳ್ಳೆಯದು. ಉದಾಹರಣೆಗೆ ಗೌರ್ಮೆಂಟ್ಗೆ ಸಂಬಂಧಪಟ್ಟ ಕ್ಷೇತ್ರಗಳು, ಪಾಲಿಟಿಕ್ಸ್ ಆದರೆ ಹೇಳಿದರೆ ರಾಜಕೀಯ ನಿಮಗೆ ಅಷ್ಟೇ ಆಗಬರೋದಿಲ್ಲ ಅಂಥೇಳಿ. ಹಾಗಾಗಿ ಪಬ್ಲಿಕ್ ಸರ್ವಿಸ್ಗಳು, ಜೊತೆಗೆ ಈ ರಾಜಕೀಯ ಮಾಡುವಂಥ ಬೇರೆ ಬೇರೆ ರೀತಿಯ ರಾಜಕೀಯ ಮೂಲದ ಬೇರೆ ಹುದ್ದೆಗಳು ಅಥವಾ ಈ ನೇರವಾಗಿ ನಿಲ್ಲುವಂಥ ಇಲೆಕ್ಷನ್ಗಳು, ಪಾಲಿಟಿಕ್ಸ್ಗಳಾಗಲಿ ಅದು ನಿಮ್ಗೆ ಅಷ್ಟು ಆಗಬರೋದಿಲ್ಲ. ಸರ್ಕಾರದ ಕಾಂಟ್ರಾಕ್ಟ್ಗಳು, ಸರ್ಕಾರಕ್ಕೆ ಮಾಡುವಂಥ ಸಪ್ಲೈಗಳು ಆಗೋದಿಲ್ಲ. ಅದೇ ರೀತಿ ಬೇರೆ ಬೇರೆ ರೀತಿಯ ಲಾ ಅಥವಾ ಲೀಗಲ್ಗೆ ಸಂಬಂಧಪಟ್ಟ ಸೇವೆಗಳು ಅಂತ ಇರ್ತವೆ, ಅದು ನಿಮ್ಗೆ ಅಷ್ಟೊಂದು ಆಗಿ ಬರೋದಿಲ್ಲ. ಹಾಗಾಗಿ ರವಿಗೆ ಸಂಬಂಧಪಟ್ಟ ರಾಜಕೀಯ ಅಥವಾ ರಾಜಕೀಯ ಮೂಲದ ಅಥವಾ ರಾಜಕೀಯ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ನೀವು ಹೆಚ್ಚಿನ ಒಂದು ಭವಿಷ್ಯವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಜೊತೆಗೆ ಯಾವುದೇ ಒಂದು ಸಂಸ್ಥೆ ಮುಖ್ಯಸ್ಥರಾಗಲಿಕ್ಕೆ, ಯಾವುದೇ ಸಂಸ್ಥೆ ಒಂದು ಹೆಡ್ ಅಥವಾ ಮುಖ್ಯಸ್ಥರಾಗಲಿಕ್ಕೆ ನಿಮಗೆ ಆಯ್ಕೆ ಬರುತ್ತೆ. ಆದರೆ ಆ ಹುದ್ದೆಯನ್ನು ನೀವು ಅರ್ಧದಲ್ಲೇ ತ್ಯಜಿಸುವಂಥ ಪ್ರಮೇಯ ಬರುತ್ತೆ, ಅಥವಾ ಆ ಹುದ್ದೆಯಲ್ಲಿ ಏನೋ ವಿವಾದಗಳು ಬಂದು ನೀವೇ ರಿಸೈನ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಆ ದೊಡ್ಡ ಮಟ್ಟದ ಹುದ್ದೆ, ಸರ್ಕಾರಿ ದೊಡ್ಡ ಹುದ್ದೆಗಳು ಅಥವಾ ಸರ್ಕಾರದ ಏನಾದರೂ ದೊಡ್ಡ ಮೊತ್ತದ ಏನಾದರೂ ನಿಮಗೆ ಕೊಡುಗೆ ಕಾಣಿಗಳು ಅವೆಲ್ಲ ನಿಮಗೆ ಹೆಚ್ಚು ಆಗಿ ಬರೋದಿಲ್ಲ. ಅದನ್ನು ನೀವು ಸ್ವಲ್ಪ ದೂರ ಇಡೋದು ಒಳ್ಳೆಯದು. ಅದೇ ರೀತಿ ದೊಡ್ಡ ಕನ್ಸ್ಟ್ರಕ್ಷನ್ಗಳಿಂದ, ದೊಡ್ಡ ಕನ್ಸ್ಟ್ರಕ್ಷನ್ಸ್ ಕಂಪನಿಗಳನ್ನು ಅಥವಾ ನಿಮ್ಮದೇ ಆದ ಕನ್ಸ್ಟ್ರಕ್ಷನ್ಗಳನ್ನು ಸ್ಟಾರ್ಟ್ ಮಾಡೋದು ಅವೆಲ್ಲವೂ ಕನ್ಯಾ ರಾಶಿಗೆ ಅಷ್ಟೊಂದು ಆಗಿ ಬರೋದಿಲ್ಲ. ಅಲ್ಲಿ ನಿಮಗೆ ಇತರರನ್ನ ನಿಯಂತ್ರಣ ಮಾಡೋ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ. ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದವರಿಗೆ ಇತರರನ್ನ ನಿಯಂತ್ರಣ ಮಾಡುವಂಥ ಶಕ್ತಿ, ಆ ನಿಯಂತ್ರಣ ಮಾಡೋ ಶಕ್ತಿ ಕೆಲವೊಂದು ರಾಶಿಗೆ ವರದಾನವಾಗಿ, ಉದಾಹರಣೆಗೆ ಸಿಂಹ ರಾಶಿಗೆ ಬಂದಿದೆ. ಕಟಕ ರಾಶಿ, ವೃಶ್ಚಿಕ ರಾಶಿ ಅಥವಾ ಧನು ರಾಶಿ ಇವರಿಗೆ ಈ ವ್ಯಕ್ತಿಗಳನ್ನು ಅಥವಾ ಜನರನ್ನು ನಿಯಂತ್ರಣ ಮಾಡುವಂಥ ಶಕ್ತಿ ಬರುತ್ತೆ. ಇಲ್ಲಿ ಕನ್ಯಾ ರಾಶಿಯವರಿಗೆ ನಿಮ್ಮ ಕೈಗಳನ್ನು ನಿಯಂತ್ರಣ ಮಾಡೋದು ಒಂದು ಸಾಮರ್ಥ್ಯ ಸ್ವಲ್ಪ ಕಡಿಮೆ ಬರುತ್ತೆ. ಹಾಗಾಗಿ ಇಂಥ ಒಂದು ದೊಡ್ಡ ಹುದ್ದೆಗಳಿಂದ ನಿಮಗೆ ಸ್ವಲ್ಪ ದೂರ ಇರೋದು ಒಳ್ಳೆಯದಾಗುತ್ತೆ. ಇಲ್ಲಿವರೆಗೆ ಈ ಕನ್ಯಾ ರಾಶಿಗೆ ಸಂಬಂಧಪಟ್ಟ ಒಂದು ಆಯ್ಕೆಗಳಿಗೆ ಅನುಗುಣವಾಗಿ ಕ್ಷೇತ್ರಗಳನ್ನು ಸಂಕ್ಷಿಪ್ತ ವಿವರಣೆ ಮಾಡಿದ್ದೇನೆ. ಇನ್ನು ನಿಮ್ಮ ನಕ್ಷತ್ರಗಳಿಗೆ ಸಂಬಂಧಿಸಿ ಕೆಲವೊಂದು ಸ್ಪೆಷಾಲಿಟಿಗಳು ಬರ್ತವೆ. ಉದಾಹರಣೆಗೆ ಈ ಕನ್ಯಾ ರಾಶಿಯಲ್ಲಿ ಉತ್ತರ ನಕ್ಷತ್ರಕ್ಕೆ ಬೇರೆ ಮತ್ತು ಹಸ್ತ ನಕ್ಷತ್ರಕ್ಕೆ ಸ್ವಲ್ಪ ಕೆಲವೊಂದು ವ್ಯತ್ಯಾಸಗಳು, ಅವೆಲ್ಲ ನಿಮಗೆ ಆ ನಕ್ಷತ್ರಕ್ಕೆ ತುಂಬ ಲಕ್ಕಿ ಯಾವುದಂತ ವಿಚಾರ ಗಮನಿಸಿದಾಗ ಉತ್ತರ ನಕ್ಷತ್ರಕ್ಕೆ ವಿಶೇಷವಾಗಿ ಕೆಲವೊಂದು ಸರ್ಕಾರಕ್ಕೆ ಸಂಬಂಧಪಟ್ಟ ಕ್ಷೇತ್ರಗಳನ್ನು ಮಾಡೋದಾಗಲಿ, ಜರ್ನಲಿಸ್ಟ್ ಆಗಲೂ ಹೇಳಿದ್ದೇನೆ, ಈ ಪತ್ರಕರ್ತರಾಗುವಂಥದ್ದು, ಪತ್ರಿಕಾ ರಂಗದಲ್ಲಿ ಆಗುವಂಥದ್ದು, ಮೆಂಟರ್ಗಳಾಗುವಂಥದ್ದು, ಮೀಡಿಯಾದಲ್ಲಿ ಕೆಲಸ ಮಾಡುವಂಥದ್ದು, ಅಥವಾ ಯಾವುದೇ ರೀತಿಯ ಮಧ್ಯವರ್ತಿ ಬ್ರೋಕರೇಜ್ ಮಾಡುವಂಥದ್ದು, ಜೊತೆಗೆ ಆರ್ಟ್ ಕ್ರಾಫ್ಟ್ ಅಥವಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ಗಳ ಒಂದು ವ್ಯಾಪಾರ ಉದ್ಯೋಗಗಳನ್ನು ಮಾಡೋದಾಗಲಿ, ಜೊತೆಗೆ ಯಾವುದೇ ರೀತಿಯ ಮಿಡಲ್ ಲೆವೆಲ್ ಪೋಸ್ಟ್ ಅಂದರೆ ಮಧ್ಯಮ ವರ್ಗದ ಕೆಲವು ಈ ಹುದ್ದೆಗಳು ಅಂತ ಮಧ್ಯಮ ವರ್ಗದ ಕೆಲವು ಹುದ್ದೆಗಳು ಅದನ್ನು ಮಾಡೋದು, ಮ್ಯಾನೇಜರ್ ಪೋಸ್ಟ್ಗಳು ಇತ್ಯಾದಿಗಳನ್ನು ಮಾಡುವಂಥದ್ದಾಗಲಿ, ಜೊತೆಗೆ ಯಾವುದೇ ಒಂದು ಸಂಸ್ಥೆಯ ಒಂದು ಗೈಡು, ಟ್ಯೂಟರು ಅಂತ ಬರ್ತವೆ, ಟೀಚರ್ ಅಂತ ಬರ್ತವೆ, ಟ್ರೈನರ್ ಅಂತ ಬರ್ತವೆ, ಅಂಥ ಒಂದು ಹುದ್ದೆಗಳನ್ನು ನಿಭಾಯಿಸುವಂಥದ್ದು. ಅಲ್ಲದೆ ಯಾವುದೇ ರೀತಿಯ ಈ ಕಾನೂನು ಸೇವೆಗಳ ಒಂದು ಸಂಸ್ಥೆ ಇರುತ್ತೆ, ಅಂಥ ಕಾನೂನು ಸೇವೆಗಳ ಸಂಸ್ಥೆಯಲ್ಲಿ ನೀವು ಬೇರೆ ಹುದ್ದೆಗಳಂದರೆ ನೀವು ನೇರವಾಗಿ ನ್ಯಾಯವಾದಿಗಳಾಗುವಂಥಲ್ಲ, ಅಲ್ಲಿ ಬೇರೆ ಹುದ್ದೆಗಳು ನಿಮಗೆ ಸಿಗ್ತವೆ. ಅಂಥದ್ದು ಒಂದು ನ್ಯಾಯಾಂಗಕ್ಕೆ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಅಂಥ ಉದಾಹರಣೆಗೆ ಟೈಪಿಸ್ಟು, ಸ್ಟೆನೋಗ್ರಾಫರು, ಕ್ಲರ್ಕ್ಗಳು ಅಂತ ಇರ್ತವೆ. ಹಾಗೆ ನ್ಯಾಯಾಲಯದಲ್ಲಿ ಅಂಥ ಹುದ್ದೆಗಳು ನಿಮಗೆಲ್ಲ ಸಿಗುವಂಥ ಸಾಧ್ಯತೆ ಈ ಉತ್ತರ ನಕ್ಷತ್ರದವರೆಗೆ ಇರುತ್ತೆ. ಇನ್ನು ಹಸ್ತ ನಕ್ಷತ್ರದವರೆಗೆ ವಿಶೇಷವಾಗಿ ನಿಮಗೆ ಚಂದ್ರನ ಒಂದು ಸಾಮರ್ಥ್ಯ ಬಹಳ ಉತ್ತಮವಾಗಿರುವಂಥ ಕಾರಣ ಹಸ್ತ ನಕ್ಷತ್ರ ಕನ್ಯಾ ರಾಶಿಯವರಿಗೆ ಈ ಮೆಡಿಕಲ್ಲು, ಜೊತೆಗೆ ಬೇರೆ ಬೇರೆ ರೀತಿಯ ಔಷಧ ಉತ್ಪನ್ನಗಳು, ಬ್ಯೂಟಿ ಪ್ರಾಡಕ್ಟ್ಗಳು, ಬೇರೆ ಬೇರೆ ರೀತಿಯ ದ್ರವ ಪದಾರ್ಥಗಳು, ಅಲ್ಲದೆ ಈ ಮಿಲ್ಕ್ ಪ್ರಾಡಕ್ಟ್ಗಳು ಅಂತ ಹೇಳ್ತವೆ, ಡೈರಿ ಉತ್ಪನ್ನಗಳನ್ನಾಗಲಿ, ಇದಕ್ಕೆ ಐಸ್ ಕ್ರೀಮು, ಸಾಫ್ಟ್ ಡ್ರಿಂಕ್ಸು, ಜೊತೆಗೆ ಕೋಲ್ಡ್ ಐಟಮ್ಗಳು,
ಜೊತೆಗೆ ಆಯುರ್ವೇದಿಕ್ ಮತ್ತು ಹರ್ಬಲ್ ಉತ್ಪನ್ನಗಳು, ಸಸ್ಯ ಸಂಬಂಧಪಟ್ಟ ಉತ್ಪನ್ನಗಳು, ಫ್ಯಾನ್ಸಿ ಐಟಮ್ಗಳು, ಪ್ರಿಂಟ್ ಮತ್ತು ಮೀಡಿಯಾಗಳು, ಸ್ಟೇಷನರಿ ಇತ್ಯಾದಿಗಳ ಜೊತೆಗೆ ನರ್ಸಿಂಗ್ ಕ್ಷೇತ್ರ, ಮೀಡಿಯಾ ಕ್ಷೇತ್ರ ಇವೆಲ್ಲವೂ ನಮಗೆ ಚೆನ್ನಾಗಿ ಆಗಿಬರುವಂಥ ಹಸ್ತ ನಕ್ಷತ್ರಕ್ಕೆ ಆಗಿಬರುತ್ತೆ. ಅದೇ ರೀತಿ ನೇವಲ್ ಅಥವಾ ನೇವಿ ಅಂತ ಹೇಳ್ತೀವಲ್ಲ, ಸರ್ಕಾರಿ ಇಲಾಖೆಯಲ್ಲಿ ಈ ಸೈನ್ಯದಲ್ಲಿ ಬರುವಂಥ ನೇವಿಗೆ ಸಂಬಂಧಪಟ್ಟ ಸೇವೆ ಇತ್ಯಾದಿಗಳಲ್ಲಿ ಹಸ್ತ ನಕ್ಷತ್ರವರಿಗೆ ಭಾಳಷ್ಟು ಒಂದು ಚಾನ್ಸ್ ಬರುತ್ತೆ. ಇನ್ನು ಚಿತ್ರಾ ನಕ್ಷತ್ರಕ್ಕೆ ವಿಶೇಷವಾಗಿ ಗಮನಿಸಿದಾಗ ಚಿತ್ರಾ ನಕ್ಷತ್ರವರಿಗೆ ಯಾವುದೇ ರೀತಿಯ ಸರ್ಕಾರಿ ಹುದ್ದೆಗಾಗಿ ನೀವು ಜಾಬ್ಗಾಗಿ ಪ್ರಯತ್ನ ಪಡ್ಬೋದು. ನಿಮಗೆ ಅಲ್ಲಿ ಮಂಗಳನ ವಿಶೇಷವಾದ ಒಂದು ಸಾಮರ್ಥ್ಯ ಇರೋ ಕಾರಣ ಯಾವುದೇ ರೀತಿಯ ಸರ್ಕಾರಿ ಹುದ್ದೆಗಳಿಗೆ, ಸರ್ಕಾರಿ ಜಾಬ್ಗೆ ನೀವು ಪ್ರಯತ್ನ ಪಡ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರುವಂಥದ್ದು. ಅದೇ ರೀತಿ ಈ ಸಣ್ಣ ಮಟ್ಟದ ಕೆಲವು ಈ ಪ್ಲಾಸ್ಟಿಕ್ ಉತ್ಪಾದನೆಗಳನ್ನು ಮಾಡೋದಾಗಲಿ, ಪ್ಲಾಸ್ಟಿಕ್ ಪ್ರಾಡಕ್ಟ್ಗಳ ಮಾರಾಟದಾಗಲಿ, ಪ್ಲಾಸ್ಟಿಕ್ ಉತ್ಪಾದನೆಗಳನ್ನು ವಿತರಕ್ಕೆ ಅಂದರೆ ಡಿಸ್ಟ್ರಿಬ್ಯೂಷನ್ ಮಾಡೋದಾಗಲಿ ಆಗುತ್ತೆ. ಅದೇ ರೀತಿ ಯಾವುದೇ ರೀತಿಯ ಈ ಫ್ಯಾಕ್ಟರಿ ಉತ್ಪನ್ನಗಳ ಮಾರಾಟ ಮಾಡೋದಾಗಲಿ, ಫ್ಯಾಕ್ಟರಿ ಉತ್ಪನ್ನಗಳಿಗೆ ನೀವು ಒಂದು ಸಪ್ಲೈಯರ್ಗಳನ್ನಾಗಿ ಮಾಡೋದಾಗಲಿ, ಎಂಜಿನಿಯರಿಂಗ್ ಸರ್ವಿಸ್ಗಳನ್ನು ಮಾಡೋದಾಗಲಿ, ಅಥವಾ ಕೆಲವೊಂದು ಸಣ್ಣ ಪ್ರಮಾಣದ ಸರ್ಜಿಕಲ್ ಐಟಮ್ಗಳನ್ನು ಮಾಡೋದಾಗಲಿ, ಜೊತೆಗೆ ಮೆಡಿಕಲ್ ಇಕ್ವಿಪ್ಮೆಂಟ್, ಮೆಡಿಕಲ್ ಬೇರೆ ಈ ವೈದ್ಯಕೀಯ ಸಂಬಂಧಪಟ್ಟ ಕೆಲವು ಉತ್ಪನ್ನಗಳ ಮಾರಾಟ ಮಾಡೋದಾಗಲಿ ಆಗುತ್ತೆ. ಜೊತೆಗೆ ಸಣ್ಣ ಪುಟ್ಟ ಪ್ರಮಾಣದ ಕೆಲವು ಈ ಹೋಮ್ ಅಪ್ಲಯನ್ಸಸ್ ಇತ್ಯಾದಿಗಳ ಮಾರಾಟ ಮಾಡೋದು ಇವೆಲ್ಲ ಚಿತ್ರಾ ನಕ್ಷತ್ರದವರಿಗೆ ಆಗಿಬರುವಂಥದ್ದು. ಹಾಗಾಗಿ ಇಲ್ಲಿ ಕನ್ಯಾ ರಾಶಿಗೆ ಸಂಬಂಧಿಸಿ ವಿಶೇಷವಾದ ಈ ವಿದ್ಯೆಗೆ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಕ್ಷೇತ್ರ, ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಹೆಚ್ಚಿನ ಎಲ್ಲ ಅದೃಷ್ಟ ತರುವಂಥ ಕ್ಷೇತ್ರಗಳನ್ನು ಆರಂಭದಲ್ಲಿ ಹೇಳಿದ್ದೇನೆ. ಕೊನೆಗೆ ಹೇಳಿದಂಥ ಕೆಲವು ಆಯ್ಕೆಗಳು ನಿಮಗೆ ಅಷ್ಟೊಂದು ವಿವಾದಾತ್ಮಕ ಇರುತ್ತೆ, ಅದನ್ನು ಗಮನಿಸಿಕೊಳ್ಳಿ. ಅಂಥ ವಿವಾದಾತ್ಮಕವಾದ ಕ್ಷೇತ್ರದಲ್ಲಿ ಹೂಡಿಕೆ ಮಾಡೋದಾಗಲಿ, ಉದ್ಯೋಗ ಮಾಡೋದು ಅಷ್ಟೊಂದು ನಿಮಗೆ ಉತ್ತಮ ಅಲ್ಲ. ಕೊನೆಯ ಆಯ್ಕೆಯಾಗಿ ಮಾಡಬೇಕಾದ ಪರಿಸ್ಥಿತಿಯಲ್ಲಿ ನೀವು ಅದಕ್ಕೆ ಸೂಕ್ತವಾದ ನಿಮ್ಮ ಪಾರ್ಟ್ನರ್ಗಳು ಬೇರೆ ಸಿಗುವಂಥದ್ದನ್ನು ಅಥವಾ ಬೇರೆ ನಿಮ್ಮ ಇತರ ರಾಶಿಗಳ ಪಾರ್ಟ್ನರ್ಗಳನ್ನ ಸೇರಿಸ್ಕೊಂಡು ಮಾಡ್ಬೋದಾಗಿದೆ. ಇಲ್ಲಿವರೆಗೆ ನೀವು ಇದನ್ನು ಈ ವಿಶ್ಲೇಷಣೆಯನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮೂಲಾನಿ ಭವಂತು.